ಯೋಗಿಯ ಆತ್ಮಕಥೆ. ಪರಮಹಂಸ ಯೋಗಾನಂದ. ಅಧ್ಯಾಯ 5. ಗಂಧಬಾಬಾರ ಅಲೌಕಿಕ ಘಟನಾ ಪ್ರದರ್ಶನ. ಅಗಸದಡಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಸುಸಂದರ್ಭವಿರುತ್ತದೆ. ಪ್ರತಿ ಉದ್ದೇಶ ಸಾಧನೆಗೂ ಒಂದು ಕಾಲವಿದೆ. ನನ್ನನ್ನು ಸಾಂತ್ವನಗೊಳಿಸಿಕೊಳ್ಳಲು ಸಲೋಮನ್ನನ ಈ ವಿವೇಕ ನನ್ನಲ್ಲಿರಲಿಲ್ಲ. ಮನೆಯಿಂದ ಹೊರಟಾಗಲೆಲ್ಲ ವಿಧಿ ನಿರ್ದೇಶಿಸಿದ ಗುರುವಿನ ಮುಖಕ್ಕಾಗಿ ಹುಡುಕುತ್ತಾ ನನ್ನ ಸುತ್ತಮುತ್ತ ನೋಡುತ್ತಿದ್ದೆ. ಆದರೆ ನನ್ನ ಪ್ರೌಢಶಾಲೆಯ ವ್ಯಾಸಂಗ ಮುಗಿಯುವವರೆಗೆ ನನ್ನ ಹಾದಿ ಹಾಗೂ ಗುರುವಿನ ಹಾದಿ ಬೆರೆಯಲಿಲ್ಲ. ಅಮರನೊಡನೆ ಹಿಮಾಲಯಕ್ಕೆ ನಾನು ಮಾಡಿದ ಪಲಾಯನಕ್ಕೂ ನನ್ನ ಬಾಳಿಗೆ ಯುಕ್ತೇಶ್ವರರು ಪ್ರವೇಶಿಸಿದ ಮಹಾದಿನಕ್ಕೂ ನಡುವೆ 2 ವರ್ಷಗಳು ಕಳೆದವು. ಆ ಕಾಲಾವಧಿಯಲ್ಲಿ ನಾನು ಅನೇಕ ಮಹಾನುಭಾವರನ್ನು, ಗಂಧಬಾಬಾ, ಹುಲಿಸ್ವಾಮಿ, ನಾಗೇಂದ್ರನಾಥ ಬಹಾದುರಿ, ಮಾಸ್ಟರ್ ಮಹಾಶಯ, ಪ್ರಸಿದ್ಧ ಬಂಗಾಳಿ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಮೊದಲಾದವರನ್ನು ಭೇಟಿಯಾದೆ. ಗಂಧಬಾಬಾರೊಡನೆ ನಡೆದ ಸಮಾಗಮ 2 ಪ್ರಸ್ತಾವನೆಗಳಿಂದ ಕೂಡಿದುದು. ಒಂದು ಸಮರಸವಾದುದು, ಇನ್ನೊಂದು ವಿನೋದಪ್ರದವಾದುದು. ದೇವರು ಎಂಬುದು ಸರಳ, ಬೇರೆ ಎಲ್ಲವೂ ತೊಡಕು. ಪ್ರಕೃತಿಯ ಸಾಪೇಕ್ಷ ಪ್ರಪಂಚದಲ್ಲಿ ನಿರಪೇಕ್ಷ ಮೌಲ್ಯಗಳನ್ನು ಹರಸಬೇಡ. ದೇವಾಲಯದ ಕಾಳಿಯ ಪ್ರತಿಮೆಯ ಮುಂದೆ ಮೌನವಾಗಿ ನಿಂತಿದ್ದಾಗ ಈ ತಾತ್ವಿಕ ನಿರ್ಣಯಗಳು ನವಿರಾಗಿ ನನ್ನ ಕಿವಿಗಳನ್ನು ಹೊಕ್ಕವು. ಹಿಂದಕ್ಕೆ ತಿರುಗಿದಾಗ ಎದುರಿಗೆ ಒಬ್ಬ ಎತ್ತರವಾದ ಮನುಷ್ಯನನ್ನು ನೋಡಿದೆ. ಆತನ ಉಡುಪಿನಿಂದ ಅಥವಾ ಅದರ ಅಭಾವದಿಂದ ಆತನೊಬ್ಬ ಅಲೆಮಾರಿ ಸಾಧು ಎಂದು ಕಂಡಿತು. ನಿಜಕ್ಕೂ ನೀವು ನನ್ನ ಆಲೋಚನೆಗಳ ಗೊಂದಲವನ್ನು ಭೇದಿಸಿದ್ದೀರಿ. ನಾನು ಕೃತಜ್ಞತೆಯಿಂದ ಮುಗುಳ್ನಕ್ಕೆ. ಕಾಳಿಮಾತೆ ಸಂಕೇತಿಸುವ ಪ್ರಕೃತಿಯಲ್ಲಿರುವ ದಯಾಪೂರ್ವತೆ ಹಾಗೂ ಭೀಕರತೆಗಳ ಗೊಂದಲವು ನನಗಿಂತಲೂ ಹೆಚ್ಚಾಗಿ ವಿವೇಕಿಗಳಾದವರ ಬುದ್ಧಿಯನ್ನು ತಬ್ಬಿಬ್ಬುಗೊಳಿಸಿದೆ. ಅವಳ ರಹಸ್ಯವನ್ನು ಬಗೆಹರಿಸುವವರು ಕೆಲವರಿರಬಹುದಷ್ಟೇ. ಒಳ್ಳೆಯದು ಕೆಟ್ಟದ್ದು ಎಂಬುದು ಸ್ಪಿಂಕ್ಸ್ ರಕ್ಕಸಿಯಂತೆ ಎಲ್ಲರ ವಿವೇಕದೆದುರು ಬದುಕು ಮಂಡಿಸುವ ವಿವಾದಾತ್ಮಕವಾದ ಒಗಟು. ಒಗಟಿಗೆ ಉತ್ತರವನ್ನು ಕೊಡುವ ಯತ್ನ ಮಾಡದೆ ಬಹುಮಂದಿ ತಮ್ಮ ಬಾಳನ್ನೇ ದಂಡವಾಗಿ ತೆರುತ್ತಾರೆ. ಥೀಬ್ಸರ ಕಾಲದಂತೆಯೇ ಇಂದಿಗೂ ಅದೇ ಬಗೆಯ ದಂಡ. ಇಲ್ಲೊಬ್ಬ ಅಲ್ಲೊಬ್ಬ ಅತ್ಯುನ್ನತವಾದ ಏಕಾಕಿ ವ್ಯಕ್ತಿ ಸೋಲನ್ನೊಪ್ಪಿಕೊಳ್ಳುವುದಿಲ್ಲ. ದ್ವಂದ್ವಾತ್ಮಕ ಮಾಯೆಯಿಂದ ಏಕತೆಯ ಅವಿಚ್ಛಿನ್ನ ಸತ್ಯವನ್ನು ಸೆಳೆದುಕೊಳ್ಳುತ್ತಾನೆ. ದೃಢ ನಿಶ್ಚಯದಿಂದ ಹೇಳುತ್ತಿರುವಿರಿ ಸ್ವಾಮಿ. ಬಹುಕಾಲದಿಂದ ನಾನು ಪ್ರಾಮಾಣಿಕವಾದ ಆತ್ಮಾವಲೋಕನವನ್ನು ಉಪಯೋಗಿಸಿಕೊಂಡು ನೋಡಿದ್ದೇನೆ. ವಿವೇಕವನ್ನು ಗಳಿಸಲು ಅದು ತೀವ್ರ ಯಾತನಾಮಯವಾದ ಮಾರ್ಗ. ಆತ್ಮ ಪರಿಶೋಧನೆ, ತನ್ನ ಆಲೋಚನೆಗಳ ಪಟ್ಟುಬಿಡದ ಅವಲೋಕನ, ಇವು ಪೆಡಸಾದ ಹಾಗೂ ಜರ್ಜರಿತಗೊಳಿಸುವಂತಹ ಅನುಭವಗಳು. ಮಹಾಬಲಿಷ್ಠವಾದ ಅಹಂಕಾರವನ್ನು ಅದು ಪುಡಿ ಮಾಡಿಬಿಡುತ್ತದೆ. ಆದರೆ ನಿಜವಾದ ಆತ್ಮವಿಶ್ಲೇಷಣೆಯು ಕರಾರುವಕ್ಕಾಗಿ ಕೆಲಸ ಮಾಡಿ ದಾರ್ಶನಿಕರನ್ನು ಸೃಷ್ಟಿಸುತ್ತದೆ. ಸ್ವಯಂ ಅಭಿವ್ಯಕ್ತಿ, ವೈಯಕ್ತಿಕ ಮಾನ್ಯತೆಗಳು ಅಹಂಕಾರಿಗಳನ್ನು ತಯಾರಿಸುತ್ತವೆ. ಅಂಥವರು ದೇವರು ಮತ್ತು ವಿಶ್ವದ ಬಗ್ಗೆ ಸ್ವಕಲ್ಪೋಕಲ್ಪಿತ ವ್ಯಾಖ್ಯಾನಗಳನ್ನು ಮಾಡುವ ಹಕ್ಕಿನ ಬಗ್ಗೆ ನಿಸ್ಸಂದೇಹವುಳ್ಳವರಾಗಿರುತ್ತಾರೆ. ಇಂತಹ ದುರಭಿಮಾನದ ಸ್ವಂತಿಕೆಯಿಂದ ನಿಸ್ಸಂದೇಹವಾಗಿ ಸತ್ಯವು ನಮ್ರತೆಯನ್ನು ಹಿಮ್ಮೆಟ್ಟುತ್ತದೆ. ಚರ್ಚೆಯಿಂದ ನನಗೆ ವಿನೋದವಾಗುತ್ತಿತ್ತು. ಆಡಂಬರದ ತೋರಿಕೆಗಳಿಂದ ಸ್ವತಂತ್ರಗೊಂಡಲ್ಲದ ಮನುಷ್ಯ ನಿತ್ಯ ಸತ್ಯವನ್ನು ಅರಿಯಲಾರ. ಮಾನವನ ಮನಸ್ಸು ಶತಮಾನಗಳ ಲೋಳೆಯಲ್ಲಿ ಸಿಕ್ಕಿಕೊಂಡು ಅಸಂಖ್ಯಾತ ಪ್ರಾಪಂಚಿಕ ಭ್ರಮೆಗಳ ವಿವಾದಾತ್ಮಕ ಬಾಳಿನಿಂದ ಭರಿತವಾಗಿದೆ. ಮನುಷ್ಯ ಮೊದಲು ತನ್ನ ಅಂತರಂಗದ ಶತ್ರುಗಳೊಡನೆ ನಡೆಸುವ ಹೋರಾಟವು ಇಲ್ಲಿನ ರಣರಂಗದ ಹೋರಾಟಗಳನ್ನು ಗೌಣವಾಗಿಸಿ ಕಳೆಗುಂದಿಸುತ್ತದೆ. ಅಧಿಕ ಬಲದ ಘಾಸಿಗೊಳಿಸುವಂತಹ ಸೇನಾವ್ಯೂಹದಿಂದ ಗೆಲ್ಲಲು ಇವುಗಳೇನು ಮರ್ತ್ಯ ಶತ್ರುಗಳಲ್ಲ. ಸರ್ವವ್ಯಾಪಿಯೂ ಅವಿಶ್ರಾಂತವೂ ಮನುಷ್ಯನನ್ನು ನಿದ್ದೆಯಲ್ಲೂ ಬಿಡದೆ ಬೆನ್ನಟ್ಟುವ ಸೋಂಕಿನ ಆಯುಧಗಳಿಂದ ಸೂಕ್ಷ್ಮವಾಗಿ ಸಜ್ಜುಗೊಂಡ ಅಜ್ಞಾನಮಯ ವಿಷಯಾಭಿಲಾಷಿಗಳ ಈ ಯೋಧರು ನಮ್ಮೆಲ್ಲರನ್ನೂ ಕೊಲ್ಲಲೆಂದೇ ಹರಿಸಿ ಬರುತ್ತಾರೆ. ಸಾಮಾನ್ಯ ವಿಧಿಗೆ ಶರಣಾಗಿ ತನ್ನ ಉದಾತ್ತ ಧ್ಯೇಯಗಳನ್ನು ಹುಗಿದು ಬಿಡುವ ಮನುಷ್ಯ ಚಿಂತನಶೀಲನಲ್ಲ. ನಿರ್ವೀರ್ಯನೂ ಮರದಂತೆ ಜಡನೂ ಕಳಂಕಿತನೂ ಆಗದವನಂತೆ ಅವನು ತೋರಬಹುದೇ? ಪೂಜ್ಯರೇ, ದಿಗ್ಭ್ರಮೆಗೊಂಡ ಜನಸಾಮಾನ್ಯರ ಬಗ್ಗೆ ನಿಮಗೆ ಸಹಾನುಭೂತಿ ಇಲ್ಲವೇ? ಆ ಸಾಧು ಕ್ಷಣಕಾಲ ಮೌನವಾಗಿ ಮತ್ತೆ ಸೂಚ್ಯವಾಗಿ ಉತ್ತರಿಸಿದ. ಸರ್ವಗುಣ ಸಂಪನ್ನನಾದ ಭಗವಂತ ಹಾಗೂ ಮೇಲುನೋಟಕ್ಕೆ ಕಾಣುವಂತೆ ಯಾವೊಂದು ಸದ್ಗುಣವನ್ನೂ ಹೊಂದದ ದೃಶ್ಯನಾದ ಮನುಷ್ಯ
ಇಬ್ಬರನ್ನೂ ಪ್ರೇಮಿಸುವುದು ಅನೇಕ ವೇಳೆ ದಿಗ್ಭ್ರಮೆಗೊಳಿಸುತ್ತದೆ. ಆದರೆ ಅತಿ ಚಾತುರ್ಯವು ದಿಗ್ಭ್ರಮೆಗೆ ಸಮಾನವಾಗಿರುತ್ತದೆ. ಅಂತರಂಗದ ಸಂಶೋಧನೆಯಿಂದ ಎಲ್ಲ ಮಾನವ ಮನಸ್ಸುಗಳು ಒಂದೇ ಎಂದು ಕೂಡಲೇ ವ್ಯಕ್ತವಾಗುತ್ತದೆ. ಸ್ವಾರ್ಥದ ಉದ್ದೇಶದ ಬಲಿಷ್ಠ ಬಾಂಧವ್ಯವದು. ಕಡೆಯ ಪಕ್ಷ ಆ ಒಂದು ಅರ್ಥದಲ್ಲಿ ಮಾನವನ ಸಹ ಭಾತೃತ್ವ ಎಂಬುದು ಹೊರದೋರುತ್ತದೆ. ಸರಿದೂಗಿಸುವ ಈ ಸಂಶೋಧನೆಯನ್ನು ಅಚ್ಚರಿಯಿಂದ ಕೂಡಿದ ನಮ್ರತೆ ಹಿಂಬಾಲಿಸುತ್ತದೆ. ಅದು ಪಕ್ವವಾಗಿ ಸಂಶೋಧನೆಗಾಗಿ ಕಾದಿರುವ ಆತ್ಮದ ಉಪಶಮನಕಾರಿ ಶಕ್ತಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನ ಸಹಜೀವಿಗಳ ಬಗೆಗಿನ ಅನುಕಂಪವಾಗಿ ಪರಿವರ್ತಿತವಾಗುತ್ತದೆ. ಸ್ವಾಮಿ, ಪ್ರತಿಯುಗದ ಮಹಾತ್ಮರು ಪ್ರಪಂಚದ ದುಃಖಗಳ ಬಗ್ಗೆ ನಿಮ್ಮ ಹಾಗೆಯೇ ಅಭಿಪ್ರಾಯ ಪಡುತ್ತಾರೆ. ಅಲ್ಪಮತಿಯಾದವನು ಮಾತ್ರವೇ ತನ್ನ ಸಣ್ಣ ಪುಟ್ಟ ದುಃಖಗಳಲ್ಲಿಯೂ ಮುಳುಗಿರುವವನಾಗಿರುವುದರಿಂದ ಬೇರೆಯವರ ಬಾಳಿನಲ್ಲಿ ಬರುವ ಕಷ್ಟಗಳ ಬಗ್ಗೆ ಸಹಾನುಭೂತಿಯನ್ನು ತೋರುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾನೆ. ಸಾಧುವಿನ ಗಂಭೀರವಾದ ಮುಖ ಗಮನಾರ್ಹವಾಗಿ ಮೃದುವಾಯಿತು. ಚೂರಿ ಛೇದದಂತಹ ಸ್ವಯಂ ವಿಶ್ಲೇಷಣೆಯನ್ನು ಮಾಡಿಕೊಳ್ಳುವವನು ಸಾರ್ವತ್ರಿಕ ಅನುಕಂಪದ ವಿಸ್ತರಣೆಯನ್ನು ಅರಿತಿರುತ್ತಾನೆ. ತನ್ನ ಅಹಂಕಾರದ ಕಿವಿಗಡ ಚಿಕ್ಕುವ ತಗಾದೆಗಳಿಂದ ಅವನಿಗೆ ಬಿಡುಗಡೆ ದೊರೆಯುತ್ತದೆ. ಅಂತಹ ಭೂಮಿಕೆಯಲ್ಲಿ ದೈವೀ ಪ್ರೇಮವು ಅರಳುತ್ತದೆ. ಸೃಷ್ಟ ಜೀವಿಯು ಅಂತಿಮವಾಗಿ ಸೃಷ್ಟಿಕರ್ತನ ಕಡೆಗೆ ತಿರುಗುತ್ತದೆ. ಬೇರೆ ಇನ್ನೇನು ಕಾರಣವಿಲ್ಲದಿದ್ದರೂ ಯಾತನೆಯಿಂದ ಯಾಕೆ ಪ್ರಭು ಯಾಕೆ ಎಂದು ಕೇಳುತ್ತದೆ. ನೋವಿನ ತುಚ್ಛವಾದ ಚಾವಟಿಯ ಹೊಡೆತದಿಂದ ಕಟ್ಟಕಡೆಗೆ ಮನುಷ್ಯನು ಯಾರ ಸೌಂದರ್ಯದಿಂದ ಮಾತ್ರ ಆಕರ್ಷಿಸಲ್ಪಡುತ್ತಾನೋ ಆ ಅನಂತನ ಸಮ್ಮುಖಕ್ಕೆ ಒಯ್ಯಲ್ಪಡುತ್ತಾನೆ. ನಾನು ಮತ್ತು ಸಾಧುವು ಕಲ್ಕತ್ತೆಯ ಕಾಳಿಘಾಟ್ ದೇವಾಲಯದಲ್ಲಿ ಇದ್ದೆವು. ಆ ದೇವಾಲಯದ ಪ್ರಸಿದ್ಧವಾದ ಭವ್ಯತೆಯನ್ನು ನೋಡಲೆಂದು ನಾನಲ್ಲಿಗೆ ಹೋಗಿದ್ದೆ. ತೊಡೆದು ಹಾಕುವ ಭಾವಾಭಿನಯದಿಂದ ಆಕಸ್ಮಿಕವಾಗಿ ಒದಗಿದ್ದ ಆ ನನ್ನ ಒಡನಾಡಿ ಅದರ ಅಲಂಕೃತ ಗಾಂಭೀರ್ಯವನ್ನು ತಳ್ಳಿ ಹಾಕಿದ. ಇಟ್ಟಿಗೆ ಗಾರೆಗಳು ಕೇಳಿಸುವಂತಹ ರಾಗವನ್ನೇನೂ ಹಾಡುವುದಿಲ್ಲ. ಜೀವದಿಂದಿರುವ ಮಾನವನ ಗಾಯನದಿಂದ ಮಾತ್ರವೇ ಹೃದಯ ಅರಳುತ್ತದೆ. ಪ್ರವೇಶ ದ್ವಾರದಲ್ಲಿ ಆಹ್ವಾನಿಸುವಂತಿದ್ದ ಬಿಸಿಲಿಗೆ ನಾವು ನಡೆದು ಹೋದೆವು. ಅಲ್ಲಿ ಭಕ್ತರ ತಂಡಗಳು ಹೋಗಿ ಬರುತ್ತಿದ್ದವು. ಆ ಸಾಧು ಭಾವಪೂರ್ಣವಾಗಿ ನನ್ನನ್ನು ಅವಲೋಕಿಸಿ, ನೀನು ತರುಣ, ಭಾರತವು ತರುಣಾವಸ್ಥೆಯಲ್ಲಿದೆ. ಪ್ರಾಚೀನ ಋಷಿಗಳು ತೊಡೆದು ಹಾಕಲಾಗದಂತಹ ಆಧ್ಯಾತ್ಮಿಕ ಜೀವನದ ಮಾದರಿಗಳನ್ನು ರೂಪಿಸಿದ್ದಾರೆ. ಇಂದಿಗೂ ಈ ದೇಶಕ್ಕೆ ಅವರ ಆ ಪ್ರಾಚೀನ ವಿದ್ಯುಕ್ತ ಹೇಳಿಕೆಗಳು ಸಾಕಾಗುತ್ತವೆ. ಹಳೆಯ ರೀತಿಯದೂ ಅಲ್ಲದ ಪ್ರಾಪಂಚಿಕ ಕೃತ್ರಿಮೆಗಳ ವಿರುದ್ಧ ಆಧುನಿಕವೂ ಆಗಿರುವ ಶಿಸ್ತಿನ ವಿಧಿಗಳು ಇಂದಿಗೂ ಭಾರತವನ್ನು ರೂಪಿಸುತ್ತವೆ. ಮುಜುಗರಗೊಂಡ ವಿದ್ವಾಂಸರು ಎಣಿಕೆ ಹಾಕಬಹುದಾದಕ್ಕಿಂತಲೂ ಹೆಚ್ಚು ಸಹಸ್ರಾರು ವರ್ಷಗಳು ಸಂದೇಹವಾದಿ ಕಾಲವು ವೇದಗಳ ಯೋಗ್ಯತೆಯನ್ನು ದೃಢೀಕರಿಸಿದೆ. ಹಕ್ಕುದಾರನಾಗಿ ನೀನದನ್ನು ಸ್ವೀಕರಿಸು. ಆ ವಾಗ್ಮಿಯಾದ ಸಾಧುವನ್ನು ನಾನು ಭಕ್ತಿ ಗೌರವಗಳಿಂದ ಬೀಳ್ಕೊಳ್ಳಲಿದ್ದಾಗ ಆತ ಅತೀಂದ್ರಿಯ ದೃಷ್ಟಿಯ ಗ್ರಹಿಕೆಯೊಂದನ್ನು ಹೊರಗೆಡೆಯುವುದ. ಈ ದಿನ ನೀನಿಲ್ಲಿಂದ ಹೊರಟ ಮೇಲೆ ನಿನಗೊಂದು ವಿಚಿತ್ರ ಅನುಭವವಾಗುತ್ತದೆ. ದೇವಾಲಯದ ಆವರಣವನ್ನು ಬಿಟ್ಟು ನಿರ್ದಿಷ್ಟ ಗುರಿ ಇಲ್ಲದೆ ಅಲಿಯುತ್ತಾ ಹೊರಟೆ. ಒಂದು ಮೂಲೆಯಲ್ಲಿ ತಿರುಗಿದೊಡನೆ ಹಳೆಯ ಮಿತ್ರನೊಬ್ಬನನ್ನು ಸಂಧಿಸಿದೆ. ಯಾರ ಸಂಭಾಷಣೆಯ ಪ್ರಭಾವವು ಕಾಲವನ್ನು ಅವಗಣಿಸಿ ಚಿರಕಾಲವನ್ನು ಅಪ್ಪುವಂತೆ ಮಾಡುತ್ತದೋ ಅಂಥವರಲ್ಲೊಬ್ಬ ಅವನು. ನಾವಿಬ್ಬರೂ ಅಗಲಿದ ವರ್ಷಗಳಲ್ಲಿ ಏನೇನು ನಡೆಯಿತೆಂಬುದನ್ನು ನೀನು ಹೇಳಿದರೆ ಕೆಲವೇ ಸಮಯದಲ್ಲಿ ನಾನು ನಿನ್ನನ್ನು ಕಳಿಸಿಕೊಳ್ಳುತ್ತೇನೆ ಎಂದಾತ ಭರವಸೆ ಕೊಟ್ಟ. ಇದೆಂಥ ಅಸಂಗತ! ನಾವೀಗಲೇ ನಿನ್ನನ್ನು ಬಿಟ್ಟು ಹೋಗಬೇಕು. ಆದರೆ ಆತ ನನ್ನ ಕೈ ಹಿಡಿದು ನಿಲ್ಲಿಸಿ ಚೂರುಪಾರು ವಿಷಯಗಳನ್ನು ನನ್ನಿಂದ ಹೊರಡಿಸಿದ. ಹೊಟ್ಟೆ ಬಾಕತನದ ತೋಳದಂತಿದ್ದಾನೆ ಎಂದು ವಿನೋದವಾಗಿ ಭಾವಿಸಿದೆ. ನಾನು ಹೆಚ್ಚು ಮಾತನಾಡಿದಷ್ಟು ಆತನ ಹಸಿವು ಮತ್ತೂ ಹೆಚ್ಚಿ ಹೊಸ ಸುದ್ದಿಗಾಗಿ ಮೂಸಿ ನೋಡುತ್ತಿದ್ದ. ಅವನಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಯವಾದ ದಾರಿಯನ್ನು ತೋರಿಸಮ್ಮ ಎಂದು ಅಂತರಂಗದಲ್ಲೇ ಕಾಳಿಮಾತೆಯನ್ನು ಬೇಡಿಕೊಂಡೆ. ನನ್ನ ಗೆಳೆಯ ತಟ್ಟನೆ ನನ್ನನ್ನು ಬಿಟ್ಟು ಹೋದ. ನಾನು ನಿರಾಳವಾಗಿ ಉಸಿರು ಬಿಟ್ಟು ಆ ಹರಟುವ ಜ್ವರ ಮತ್ತೆಲ್ಲಿ ಮರುಕಳಿಸುತ್ತದೋ ಎಂದು ಹೆದರಿ ನನ್ನ ನಡಿಗೆಯ ವೇಗವನ್ನು ದ್ವಿಗುಣಗೊಳಿಸಿದೆ. ನನ್ನ ಹಿಂದೆ ವೇಗವಾಗಿ ಹೆಜ್ಜೆಗಳನ್ನು ಕೇಳಿ ನಾನು ನನ್ನ ವೇಗವನ್ನು ಹೆಚ್ಚಿಸಿದೆ. ನನಗೆ ಹಿಂತಿರುಗಿ ನೋಡುವ ಧೈರ್ಯವಾಗಲಿಲ್ಲ. ಆದರೆ ಆ ಯುವಕ ಪುಟನೆಗೆದು ಬಂದು ಸಂತೋಷದಿಂದ ಭುಜವನ್ನು ಹಿಡಿದು ನನ್ನನ್ನು ಮತ್ತೆ ನಿಲ್ಲಿಸಿದ. ಕೆಲವು ಗಜಗಳ ದೂರದಲ್ಲಿದ್ದ ಮನೆಯೊಂದನ್ನು ತೋರಿಸುತ್ತಾ ಅವನು, ಆ ಮನೆಯಲ್ಲಿರುವ ಗಂಧ ಬಾಬಾರವರ ವಿಷಯವನ್ನು ನಿನಗೆ ಹೇಳುವುದನ್ನೇ ಮರೆತೆ. ಅವರನ್ನು ಭೇಟಿ ಮಾಡು. ಕುತೂಹಲಕಾರಿಯಾದ ಮನುಷ್ಯ, ನಿನಗೆ ವಿಚಿತ್ರ ಅನುಭವವಾಗಬಹುದು. ಹೋಗಿ ಬರುತ್ತೇನೆ.
ಎಂದು ಅವನು ವಾಸ್ತವವಾಗಿ ಹೊರಟೇ ಹೋದ. ಕಾಳಿಘಾಟ್ ದೇವಾಲಯದಲ್ಲಿ ನಾನು ಆ ಸಾಧು ನುಡಿದ ಭವಿಷ್ಯದ ಅದೇ ನುಡಿಗಳೇ ನನ್ನ ಮನಸ್ಸಿಗೆ ಹೊಳೆದವು. ಕುತೂಹಲ ಕೆರಳಿ ನಾನು ಆ ಮನೆಯನ್ನು ಹೊಕ್ಕೆ. ವಿಶಾಲವಾದ ನಡುಮನೆಗೆ ನನ್ನನ್ನು ಕರೆದೊಯ್ದರು. ಒಂದು ದಪ್ಪ ಕಿತ್ತಳೆ ಬಣ್ಣದ ಜಮಖಾನೆಯ ಮೇಲೆ ಜನರ ಗುಂಪು. ಪೌರಾತ್ರರ ರೀತಿಯಲ್ಲಿ ಅಲ್ಲಷ್ಟು ಮಂದಿ ಇಲ್ಲಿಷ್ಟು ಮಂದಿ ಕುಳಿತಿದ್ದರು. ಭಯ ಭಕ್ತಿಭರಿತ ಪಿಸು ಮಾತುಗಳು ನನ್ನ ಕಿವಿಯನ್ನು ಮುಟ್ಟಿದವು. ಚಿರತೆಯ ಚರ್ಮದ ಮೇಲೆ ಕುಳಿತಿರುವ ಗಂಧಬಾಬರನ್ನು ನೋಡು. ನಿರ್ಗಂಧ ಕುಸುಮಕ್ಕೆ ಅವರು ಯಾವುದೇ ಹೂವಿನ ಸಹಜವಾದ ಪರಿಮಳವನ್ನು ಕೊಡಬಲ್ಲರು, ಅಥವಾ ಬಾಡಿದ ಹೂವನ್ನು ಮತ್ತೆ ಹೊಸ ಹೂವನ್ನಾಗಿಸಬಲ್ಲರು, ಅಥವಾ ಒಬ್ಬ ವ್ಯಕ್ತಿಯ ಚರ್ಮವು ಆಹ್ಲಾದಕರ ಪರಿಮಳ ಹೊರಸೂಸುವಂತೆ ಮಾಡಬಲ್ಲರು. ನಾನು ನೇರವಾಗಿ ಆ ಸಾಧುವಿನ ಕಡೆಗೆ ನೋಡಿದೆ. ಆತನ ಚುರುಕು ನೋಟ ನನ್ನ ಮೇಲೆ ನೆಲೆಸಿತು. ಆತ ದುಂಡು ದುಂಡಾಗಿದ್ದು, ಗಡ್ಡ ಬಿಟ್ಟಿದ್ದ, ಕಪ್ಪು ಚರ್ಮ, ವಿಶಾಲವಾಗಿ ಹೊಳೆಯುವ ನೇತ್ರಗಳು. ಮಗು, ನಿನ್ನನ್ನು ನೋಡಿ ನನಗೆ ಸಂತೋಷವಾಯಿತು. ನಿನಗೇನು ಬೇಕು ಹೇಳು. ನಿನಗೆ ಯಾವುದಾದರೂ ಪರಿಮಳ ಬೇಕೋ? ಏತಕ್ಕೆ ಎಂದೆ. ಆತನ ಮಾತು ಏಕೋ ಬಾಲಿಶವಾಗಿ ಕಂಡಿತು. ಪರಿಮಳಗಳನ್ನು ಆಸ್ವಾದಿಸುವ ಅಲೌಕಿಕ ರೀತಿಯನ್ನು ಕಂಡುಕೊಳ್ಳಲು. ಕಂಪುಗಳನ್ನು ತರಲು ದೇವರನ್ನು ಬಳಸಿಕೊಳ್ಳಬೇಕೇ? ಅದರಲ್ಲಿ ತಪ್ಪೇನು? ದೇವರು ಪರಿಮಳವನ್ನು ಹೇಗೋ ಸೃಷ್ಟಿಸುತ್ತಾನೆ. ಹೌದು, ಆದರೆ ಅವನು ಆ ಕೂಡಲೇ ಅನುಭವಿಸಿ ವರ್ಜಿಸಲೆಂದು ನವುರಾದ ಸೀಸೆಗಳೆಂಬ ದಳಗಳಲ್ಲಿ ಪರಿಮಳವನ್ನು ಅಳವಡಿಸುತ್ತಾನೆ. ನೀವು ಹೂಗಳನ್ನೇ ಸೃಷ್ಟಿಸಬಲ್ಲಿರಾ? ಹೌದು, ಆದರೆ ಕಿರಿಯ ಮಿತ್ರನೇ, ನಾನು ಸಾಮಾನ್ಯವಾಗಿ ಪರಿಮಳಗಳನ್ನೇ ಸೃಷ್ಟಿಸುವುದು. ಹಾಗಾದರೆ ಪರಿಮಳದ ಕಾರ್ಖಾನೆಯವರಿಗೆ ವ್ಯಾಪಾರವೇ ಇಲ್ಲವಾಗುತ್ತದೆ. ಅವರ ವ್ಯಾಪಾರವನ್ನು ಉಳಿಸಲು ನಾನು ಅವಕಾಶ ಕೊಡುತ್ತೇನೆ. ನನ್ನ ಉದ್ದೇಶ ಪರಮಾತ್ಮನ ಶಕ್ತಿಯನ್ನು ಪ್ರದರ್ಶಿಸುವುದು ಮಾತ್ರ. ಸ್ವಾಮೀಜಿ, ಪರಮಾತ್ಮನನ್ನು ಸಮರ್ಥಿಸಿ ತೋರಬೇಕಾದುದು ಅವಶ್ಯಕವೇ? ಎಲ್ಲೆಲ್ಲಿಯೂ ಅವನ ಪವಾಡಗಳು ನೆಲೆಸುತ್ತಿಲ್ಲವೇ? ಹೌದು, ಆದರೆ ನಾವು ಸಹ ಆತನ ಅನಂತ ಸೃಷ್ಟಿಯ ವೈವಿಧ್ಯಗಳಲ್ಲಿ ಕೆಲವನ್ನು ಸೃಷ್ಟಿಸಿ ತೋರಿಸಬೇಕು. ಈ ನಿಮ್ಮ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಎಷ್ಟು ಕಾಲ ಹಿಡಿಯಿತು? 12 ವರ್ಷಗಳು. ದಿವ್ಯ ಶಕ್ತಿಯಿಂದ ಪರಿಮಳಗಳನ್ನು ತಯಾರಿಸಲು ಪೂಜ್ಯ ಸಂತರೆ, ಹೂವಾಡಿಗರ ಅಂಗಡಿಯಿಂದ ಕೆಲವೇ ರೂಪಾಯಿಗಳಿಗೆ ಪಡೆಯಬಹುದಾದ ಪರಿಮಳಗಳಿಗಾಗಿ 12 ವರ್ಷಗಳಷ್ಟು ವ್ಯರ್ಥ ಮಾಡಿದ್ದೀರೆಂದು ತೋರುತ್ತಿದೆ. ಹೂಗಳೊಡನೆ ಪರಿಮಳಗಳೂ ಬಾಡಿ ಹೋಗುತ್ತವಲ್ಲ? ಸಾವಿನೊಡನೆ ಪರಿಮಳಗಳೂ ಬಾಡಿ ಹೋಗುತ್ತವೆ. ಯಾವುದು ದೇಹಕ್ಕೆ ಮಾತ್ರ ಪ್ರಿಯವಾಗುತ್ತದೋ ಅಂಥದನ್ನು ನಾನೇಕೆ ಬಯಸಬೇಕು? ಎಲೆ ತತ್ವಶಾಸ್ತ್ರಜ್ಞನೇ, ನನ್ನ ಮನಸ್ಸಿಗೆ ಹರ್ಷ ತಂದಿರಿ. ಈಗ ಎಲ್ಲಿ ನಿಮ್ಮ ಬಲಗೈ ನೀಡಿ? ಅವರು ಆಶೀರ್ವದಿಸುವಂತೆ ಸನ್ನೆ ಮಾಡಿದರು. ನಾನು ಗಂಧಬಾಬರಿಂದ ಕೆಲವು ಅಡಿಗಳ ದೂರದಲ್ಲೇ ಇದ್ದೆ. ನನ್ನ ದೇಹವನ್ನು ಸಂಪರ್ಕಿಸುವಷ್ಟು ಹತ್ತಿರದಲ್ಲಿ ಬೇರೆ ಯಾರೂ ಇರಲಿಲ್ಲ. ನಾನು ನನ್ನ ಕೈ ನೀಡಿದೆ. ಅದನ್ನು ಆ ಯೋಗಿ ಸ್ಪರ್ಶಿಸಲಿಲ್ಲ. ಯಾವ ಪರಿಮಳ ಬೇಕು ನಿನಗೆ? ಗುಲಾಬಿ. ತಥಾಸ್ತು. ನನ್ನ ಅಂಗೈನ ನಡುಭಾಗದಿಂದ ಮನೋಹರವಾದ ಗುಲಾಬಿಯ ತೀಕ್ಷ್ಣ ಪರಿಮಳ ಹೊರಟಿದ್ದನ್ನು ನೋಡಿ ನನಗೆ ಮಹದಾಶ್ಚರ್ಯವಾಯಿತು. ನಾನು ನೆಗೆ ಬೀರುತ್ತಾ ಹತ್ತಿರದ ಹೂದಾನಿಯೊಂದರಲ್ಲಿದ್ದ ಒಂದು ದೊಡ್ಡ ಬಿಳಿಯ ನಿರ್ಗಂಧ ಕುಸುಮವನ್ನು ತೆಗೆದುಕೊಂಡೆ. ಈ ವಾಸನೆ ಇಲ್ಲದ ಹೂವಿಗೆ ಮಲ್ಲಿಗೆ ಪರಿಮಳವನ್ನು ತರಿಸಬಲ್ಲಿರಾ? ತಥಾಸ್ತು. ಆ ಕ್ಷಣವೇ ಅದರ ದಳಗಳಿಂದ ಮಲ್ಲಿಗೆಯ ಪರಿಮಳ ಹೊಮ್ಮಿತು. ಆ ಅದ್ಭುತ ಕಾರ್ಯ ಮಾಡಿದ ಅವರನ್ನು ವಂದಿಸಿ ಅವರ ಶಿಷ್ಯನೊಬ್ಬನ ಪಕ್ಕದಲ್ಲಿ ಕುಳಿತೆ. ಗಂಧಬಾಬಾನ ನಿಜವಾದ ಹೆಸರು ಸ್ವಾಮಿ ವಿಶುದ್ಧಾನಂದ ಎಂದು, ಅವರು ಅನೇಕ ಆಶ್ಚರ್ಯಕರ ಯೋಗ ರಹಸ್ಯಗಳನ್ನು ಟಿಬೆಟ್ಟಿನ ಒಬ್ಬ ಮಹಾತ್ಮನಿಂದ ಕಲಿತರೆಂದು ಆತ ನನಗೆ ಹೇಳಿದ. ಆ ಟಿಬೆಟ್ಟಿನ ಯೋಗಿ 1000 ವರ್ಷಕ್ಕೂ ಮೀರಿದ ವಯಸ್ಸಿನವರೆಂದು ನನಗೆ ನಂಬಿಕೆ ಹುಟ್ಟಿಸಿದ. ಅವರ ಶಿಷ್ಯರಾದ ಗಂಧಬಾಬಾ ನೀವು ಈಗ ನೋಡಿದಂತೆ ಸರಳವಾದ ಮಾತಿನ ರೀತಿಯಲ್ಲಿ ತಮ್ಮ ಪರಿಮಳದ ಪವಾಡಗಳನ್ನು ಸದಾ ಮಾಡುವುದಿಲ್ಲ. ಜನಗಳ ಸ್ವಭಾವದ ವೈವಿಧ್ಯಗಳಿಗೆ ಅನುಗುಣವಾಗಿ ಅವರ ಕಾರ್ಯವಿಧಾನದಲ್ಲಿ ಬಹಳ ವ್ಯತ್ಯಾಸಗಳಿರುತ್ತವೆ. ಅವರೊಬ್ಬ ಅದ್ಭುತ ವ್ಯಕ್ತಿ. ಕಲ್ಕತ್ತೆಯ ಬುದ್ಧಿಜೀವಿಗಳಲ್ಲಿ ಅನೇಕರು ಅವರ ಅನುಯಾಯಿಗಳ ಪೈಕಿ ಸೇರಿದ್ದಾರೆ ಎಂದು ಆ ಶಿಷ್ಯನು ತನ್ನ ಗುರುಗಳ ಬಗ್ಗೆ ಸ್ಪಷ್ಟ ಅಭಿಮಾನದಿಂದ ಹೇಳಿದ. ಆ ಅನುಯಾಯಿಗಳ ಸಂಖ್ಯೆಗೆ ನನ್ನನ್ನು ಕೂಡಿಸುವುದು ಬೇಡವೆಂದು ನಾನು ಮನಸ್ಸಿನಲ್ಲೇ ನಿರ್ಧರಿಸಿದೆ. ವಾಸ್ತವವಾಗಿ ಅದ್ಭುತವೇ ಆಗಿದ್ದ ಗುರು ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ. ಗಂಧಬಾಬರಿಗೆ ನಮ್ರವಾಗಿ ವಂದಿಸಿ ಬೀಳ್ಕೊಂಡೆ. ಅಡ್ಡಾಡಿಕೊಂಡು ನಾನು ಮನೆಗೆ ಹಿಂದಿರುಗುವಾಗ ಆ ದಿನದಲ್ಲಿ ನನಗೆ ಪ್ರಾಪ್ತವಾದ 3 ಪ್ರತ್ಯೇಕ ಅನುಭವಗಳ ಬಗ್ಗೆ ಚಿಂತಿಸಿದೆ. ಮನೆಯ ಬಾಗಿಲು ಸೇರುತ್ತಲೇ ನನ್ನ ಅಕ್ಕ ಉಮಾ ಸಂಧಿಸಿದಳು. ಪರಿಮಳಗಳನ್ನು ಹಚ್ಚಿಕೊಂಡು ನೀನು ಬಹಳ ಶೋಕಿಯಲ್ಲಿದ್ದೀಯೇ? ಮಾತೇ ಆಡದೆ ನನ್ನ ಕೈಯನ್ನು ಆಘ್ರಾಣಿಸಲೆಂದು ಅವಳ ಮುಂದೆ ಕೈಯಾಡಿಸಿದೆ. ಎಷ್ಟು ಮನೋಹರವಾದ ಗುಲಾಬಿಯ ಸುಗಂಧ! ಅಸಾಧಾರಣವಾಗಿ ತೀಕ್ಷ್ಣ. ಅದು ತೀಕ್ಷ್ಣವಾಗಿಯೇ ಅಸಾಧಾರಣ ಎಂದು ಯೋಚಿಸುತ್ತಾ ನಾನು ದೈವಿಕವಾಗಿ
ಪರಿಮಳ ಭರಿಸಿದ ಹೂವನ್ನು ಮೌನವಾಗಿ ಅವಳ ಮೂಗಿಗೆ ಹಿಡಿದೆ. ಓಹ್, ಮಲ್ಲಿಗೆಯನ್ನು ಕಂಡರೆ ನನಗೆ ಬಲು ಇಷ್ಟ ಎಂದು ಅವಳು ಆ ಹೂವನ್ನು ಕಿತ್ತುಕೊಂಡಳು. ಯಾವ ಜಾತಿಯ ಹೂವು ನಿರ್ಗಂಧ ಕುಸುಮವೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತೋ ಅದನ್ನು ಮತ್ತೆ ಮತ್ತೆ ಮೂಸಿ ಮಲ್ಲಿಗೆಯ ಸುಗಂಧವನ್ನು ಆಘ್ರಾಣಿಸುವುದರಿಂದ ಅವಳ ಮುಖದಲ್ಲಿ ಹಾಸ್ಯಾಸ್ಪದವಾದ ಆಶ್ಚರ್ಯ ವ್ಯಕ್ತವಾಯಿತು. ಅವಳ ಪ್ರತಿಕ್ರಿಯೆಯನ್ನು ನೋಡಿ ಗಂಧಬಾಬಾ ನನ್ನಲ್ಲಿ ಸ್ವಯಂ ಪ್ರೇರಣೆಯನ್ನು ಪ್ರಚೋದಿಸಿರಬಹುದೆಂದು, ಅದರಿಂದ ನನಗೆ ಮಾತ್ರ ಆ ಪರಿಮಳಗಳ ಅನುಭವವಾಗುವುದೆಂದು ಇದ್ದ ಸಂಶಯ ನಿವಾರಣೆಯಾಯಿತು. ಆಮೇಲೆ ಅಲಕನಂದ ಎಂಬ ಗೆಳೆಯನಿಂದ ಗಂಧಬಾಬಾರಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಎಂದು ಕೇಳಿದೆ. ಆ ಶಕ್ತಿ ಪ್ರಪಂಚದ ಹೊಟ್ಟೆಗಿಲ್ಲದ ನರಳುತ್ತಿರುವವರ ಲಕ್ಷಾಂತರ ಮಂದಿಗಿದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಎನಿಸಿತ್ತು. ಅಲಕನಂದ ಹೇಳಿದುದು ಇದು. ಬರ್ದವಾನಿನಲ್ಲಿ ಗಂಧಬಾಬಾರ ಮನೆಯಲ್ಲಿ ಇತರ 100 ಅತಿಥಿಗಳೊಡನೆ ನಾನು ಇದ್ದೆ. ಅದೊಂದು ಉತ್ಸವದ ಸಂದರ್ಭ. ತೆಳು ಗಾಳಿಯಿಂದಲೇ ವಸ್ತುಗಳನ್ನು ಸೆಳೆದುಕೊಳ್ಳುವ ಶಕ್ತಿ ಇದೆ ಎಂದು ಆ ಯೋಗಿ ಪ್ರಸಿದ್ಧನಾಗಿದ್ದರಿಂದ ನಾನು ನಗುತ್ತಾ ಆ ಕಾಲದ ಟ್ಯಾಂಜರಿನ್ ಹಣ್ಣುಗಳನ್ನು ಸೃಷ್ಟಿಸಿಕೊಡಬೇಕೆಂದು ಬೇಡಿದೆ. ತತ್ಕ್ಷಣವೇ ಬಾಳೆ ಎಲೆಗಳ ಮೇಲೆ ಬಡಿಸಿದ್ದ ಎಲ್ಲರ ಪೂರಿಗಳು ದಪ್ಪಗೆ ಊದಿದವು. ಪ್ರತಿಯೊಬ್ಬರ ಪೂರಿಯೊಳಗೆ ಸಿಪ್ಪೆ ಸುಲಿದ ಟ್ಯಾಂಜರಿನ್ ಹಣ್ಣುಗಳಿದ್ದುದು ಕಂಡುಬಂದಿತು. ಅಂಜುತ್ತಲೇ ನಾನು ನನ್ನ ಪೂರಿಯನ್ನು ಕಚ್ಚಿ ನೋಡಿದೆ. ಅದು ರುಚಿಯಾಗಿತ್ತು. ಗಂಧಬಾಬಾರ ವಸ್ತುಗಳ ಸೃಷ್ಟಿಯನ್ನು ಹೇಗೆ ಸಾಧಿಸುತ್ತಿದ್ದಾರೆಂಬುದನ್ನು ಎಷ್ಟೋ ವರ್ಷಗಳ ತರುವಾಯ ನನ್ನ ಆಂತರಿಕ ಅನುಭೂತಿಯಿಂದ ಕಂಡುಕೊಂಡೆ. ಆದರೆ ಅಯ್ಯೋ, ಆ ಮಾರ್ಗ ವಿಶ್ವದ ಹಸಿದ ಸಮೂಹಕ್ಕೆ ಎಟುಕುವಂಥದ್ದಲ್ಲ. ಮನುಷ್ಯ ಪ್ರತಿಕ್ರಿಯೆ ತೋರುವ ಸ್ಪರ್ಶ, ರೂಪ, ರಸ, ಶಬ್ದ, ಗಂಧಗಳೆಂಬ ಇಂದ್ರಿಯ ಉತ್ತೇಜಕಗಳು ಎಲೆಕ್ಟ್ರಾನ್ ಹಾಗೂ ಪ್ರೋಟಾನ್ಗಳ ಸ್ಪಂದನ ವೈವಿಧ್ಯಗಳಿಂದ ಉಂಟಾಗುವವು. ಆ ಸ್ಪಂದನಗಳಾದರೋ ಪ್ರಾಣ ಅಥವಾ ಲೈಫ್ಟ್ರಾನ್ಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಪ್ರಾಣಾಣುಗಳೆಂದರೆ 5 ಸುವ್ಯಕ್ತ ಸಂವೇದನೆಯ ಕಲ್ಪನಾ ವಸ್ತುಗಳ ಬುದ್ಧಿವಂತಿಕೆಯಿಂದ ಕೂಡಿರುವ ಸೂಕ್ಷ್ಮ ಪ್ರಾಣಶಕ್ತಿಗಳು ಅಥವಾ ಪರಮಾಣುಗಳಿಗಿಂತಲೂ ಸೂಕ್ಷ್ಮವಾದ ಶಕ್ತಿಗಳು. ಗಂಧಬಾಬಾ ಅವರು ವಿಶಿಷ್ಟವಾದ ಯೌಗಿಕ ಸಾಧನೆಗಳ ಮೂಲಕ ತಮ್ಮ ಪ್ರಾಣಶಕ್ತಿಗೆ ಸರಿ ಹೊಂದಿಸಿಕೊಂಡು ಲೈಫ್ಟ್ರಾನ್ಗಳಿಗೆ ತಮ್ಮ ಸ್ಪಂದನಾತ್ಮಕ ರಚನೆಯನ್ನು ಪುನರ್ ವ್ಯವಸ್ಥೆಗೊಳಿಸಿಕೊಂಡು ಬಯಸಿದ ವಸ್ತುವಾಗಿ ಪರಿಣಮಿಸುವಂತೆ ನಿರ್ದೇಶಿಸಲು ಸಮರ್ಥರಾದರು. ಅವರ ಸುಗಂಧ, ಹಣ್ಣು ಮತ್ತಿತರ ಪವಾಡಗಳು ಐಹಿಕ ಸ್ಪಂದನಗಳನ್ನು ಕಾರ್ಯತಃ ವಸ್ತುವಿನ ರೂಪ ತಳೆಯುವಂತೆ ಮಾಡುವುದೇ ಹೊರತು ವಶ್ಯ ಸೂಕ್ತಿಯಿಂದ ಉಂಟಾಗುವ ಅಂತರಂಗದ ಸಂವೇದನೆಗಳಿರಲಿಲ್ಲ. ಅರಿವಳಿಕೆಯಿಂದ ಅಪಾಯ ತಟ್ಟಬಹುದಾದ ಜನರಿಗೆ ಲಘು ಶಸ್ತ್ರಚಿಕಿತ್ಸೆಯನ್ನು ನಡೆಸಬೇಕಾದರೆ ಒಂದು ಬಗೆಯ ಮಾನಸಿಕ ಕ್ಲೋರೋಫಾರಂ ರೂಪದಲ್ಲಿ ವಶ್ಯಸೂಕ್ತಿಯನ್ನು ವೈದ್ಯರು ಬಳಸುತ್ತಾರೆ. ಆದರೆ ವಶ್ಯಸೂಕ್ತಿಗೆ ಮೇಲಿಂದ ಮೇಲೆ ಈಡಾದರೆ ಅಂಥವರಿಗೆ ಅದು ಉಪದ್ರವಕಾರಿಯಾಗುತ್ತದೆ. ಅದರಿಂದ ವಿರೋಧಾತ್ಮಕ ಮಾನಸಿಕ ಪರಿಣಾಮ ಉಂಟಾಗಿ ಕಾಲಾನುಕ್ರಮದಲ್ಲಿ ಮೆದುಳಿನ ಜೀವಕೋಶಗಳು ಅಸ್ತವ್ಯಸ್ತವಾಗುತ್ತವೆ. ವಶ್ಯಸೂಕ್ತಿಯು ಮತ್ತೊಬ್ಬರ ಪ್ರಜ್ಞಾವಲಯಕ್ಕೆ ನಡೆಸುವ ಅಕ್ರಮ ಪ್ರವೇಶ. ಅದರ ತಾತ್ಕಾಲಿಕ ವಿದ್ಯಮಾನಕ್ಕೂ ದೈವ ಸಾಕ್ಷಾತ್ಕಾರ ಪಡೆದವರು ನಡೆಸುವ ಪವಾಡಿಗಳಿಗೂ ಏನೂ ಸಂಬಂಧವಿಲ್ಲ. ಪರಮಾತ್ಮನಲ್ಲಿ ಜಾಗೃತರಾದ ನಿಜವಾದ ಸಂತರು ಸೃಷ್ಟಾತ್ಮಕ ವಿಶ್ವದ ಕನಸುಗಾರರೊಡನೆ ಸಮರಸವಾಗುವಂತೆ ಶ್ರುತಿಗೂಡಿಸಿ ತಮ್ಮ ಇಚ್ಛಾಶಕ್ತಿಯಿಂದ ಈ ಕನಸಿನ ಲೋಕದಲ್ಲಿ ಬದಲಾವಣೆಗಳನ್ನುಂಟು ಮಾಡುತ್ತಾರೆ. ಗಂಧಬಾಬಾ ತೋರಿಸಿದ ಪವಾಡಗಳಂತಹ ಅದ್ಭುತ ಕಾರ್ಯಗಳು ಪ್ರದರ್ಶನಾತ್ಮಕವಾಗಿದೆಯೇ ಹೊರತು ಆಧ್ಯಾತ್ಮಿಕವಾಗಿ ಏನೂ ಪ್ರಯೋಜನಕ್ಕೆ ಬಾರವು. ಮನೋರಂಜನೆಯನ್ನು ಬಿಟ್ಟು ಬೇರೆ ಯಾವ ದೊಡ್ಡ ಉದ್ದೇಶವೂ ಇಲ್ಲದಿರುವುದರಿಂದ ಅವು ಶ್ರದ್ಧಾಪೂರ್ವಕವಾಗಿ ಪರಮಾತ್ಮನ ಅನ್ವೇಷಣೆಯಿಂದ ದಾರಿ ತಪ್ಪಿಸುತ್ತವೆ. ಅಸಾಧಾರಣ ಶಕ್ತಿಗಳ ಡಾಂಬಿಕ ಪ್ರದರ್ಶನವನ್ನು ಮಹಾತ್ಮರು ಅಲ್ಲಗಳೆಯುತ್ತಾರೆ. ಪರ್ಷಿಯಾದ ಅನುಭಾವಿ ಅಬು ಸಾಯಿದ್ ನೀರು, ಗಾಳಿ, ಆಕಾಶಗಳ ಮೇಲೆ ತಮಗೆ ಅದ್ಭುತ ಶಕ್ತಿ ಇದೆ ಎಂದು ಹೆಮ್ಮೆ ಪಡುತ್ತಿದ್ದ ಕೆಲವು ಫಕೀರರನ್ನು ನೋಡಿ ಒಮ್ಮೆ ಹಾಸ್ಯ ಮಾಡಿದನು. ಒಂದು ಕಪ್ಪೆಯೂ ಕೂಡ ನೀರಿನಲ್ಲಿ ನೆಮ್ಮದಿಯಾಗಿರುತ್ತದೆ. ಅಬು ಸಯೀದ್ ನಯವಾದ ಜರತದೊಂದಿಗೆ ಒತ್ತಿ ಹೇಳಿದ. ಕಾಗೆ, ಹದ್ದುಗಳು ಲೀಲಾಜಾಲವಾಗಿ ಗಾಳಿಯಲ್ಲಿ ಹಾರಾಡುತ್ತವೆ. ದೆವ್ವವು ಏಕಕಾಲದಲ್ಲಿ ಪೂರ್ವದಲ್ಲಿಯೂ ಪಶ್ಚಿಮದಲ್ಲಿಯೂ ಇರಬಲ್ಲದು. ತನ್ನ ಸಹಚರರೊಡನೆ ಧರ್ಮಶೀಲನಾಗಿರುವವನೇ ನಿಜವಾದ ಮನುಷ್ಯ. ಅವನು ಕೊಳ್ಳುವ ಮಾರುವ ಕೆಲಸದಲ್ಲಿ ತೊಡಗಿದ್ದರೂ ಒಂದು ಕ್ಷಣವೂ ದೇವರನ್ನು ಮರೆಯುವುದಿಲ್ಲ. ಮತ್ತೊಂದು ಸಂದರ್ಭದಲ್ಲಿ ಪರ್ಷಿಯಾದ ಆ ಮಹಾನ್ ಗುರು ಧಾರ್ಮಿಕ ಜೀವನವನ್ನು ಕುರಿತ ತನ್ನ ಅಭಿಪ್ರಾಯಗಳನ್ನು ಹೀಗೆ ವಿವರಿಸಿದ. ನಿನ್ನ ತಲೆಯಲ್ಲಿರುವುದನ್ನು ಪಕ್ಕಕ್ಕಿಡುವುದು, ನಿನ್ನ ಕೈಯಲ್ಲಿರುವುದನ್ನು ಸ್ವೇಚ್ಛೆಯಾಗಿ ದಾನ ಮಾಡುವುದು ಮತ್ತು ಕಷ್ಟಗಳ ಹೊಡೆತಕ್ಕೆ ಎಂದಿಗೂ ಅಳಕದಿರುವುದು. ಕಾಳಿಘಾಟ್ ದೇವಾಲಯದ ಆ ನಿಷ್ಪಕ್ಷಪಾತಿಯಾದ ಸಾಧುವಾಗಲಿ, ಟಿಬೆಟ್ನಲ್ಲಿ ಶಿಕ್ಷಣ ಪಡೆದ ಯೋಗಿಯಾಗಲಿ ಗುರುವಿಗಾಗಿ ಹಂಬಲಿಸುತ್ತಿದ್ದ ನನಗೆ ತೃಪ್ತಿ ತರಲಿಲ್ಲ. ಅದನ್ನು ಕಂಡುಕೊಳ್ಳುವುದಕ್ಕೆ ನನ್ನ ಅಂತರಂಗಕ್ಕೆ ಬೋಧಿಸುವ ಯಾರೊಬ್ಬರ ಅವಶ್ಯಕತೆಯೂ ಇರಲಿಲ್ಲ. ಸ್ವಯಂ ಪ್ರೇರಣೆಯಿಂದ ಬಲೆ ಎಂದು ಅತಿಶಯವಾಗಿ ಪ್ರತಿಧ್ವನಿಸುವಂತೆ ಉದ್ಗರಿಸಿದೆ.
ಯಾಕೆಂದರೆ ಅದು ಮೌನದಿಂದ ಉದಿರಿಸಿದ ಅಪರೂಪದ ಕರೆಯಾಗಿತ್ತು. ಕಡೆಗೂ ನಾನು ನನ್ನ ಗುರುವನ್ನು ಭೇಟಿಯಾದಾಗ ಅವರು ತಮ್ಮ ಉದಾತ್ತತೆಯ ಉದಾಹರಣೆಯಿಂದಲೇ ಒಬ್ಬ ನಿಜವಾದ ಮನುಷ್ಯನ ಮಾನದಂಡವೇನೆಂಬುದನ್ನು ಕಲಿಸಿದರು.